ಉದಾಹರಣೆಗೆ ಇವತ್ತು ಇಮೇಲ್ ಅನ್ನುವಂಥದ್ದು ನಥಿಂಗು. ಅವತ್ತು ಎಕ್ಸ್ಮೇಲ್ ಅಂತ ಒಂದು ಎಕ್ಸಿಬಿಷನ್ ಬಂತು, ಅಂದರೆ ಒಂದು ಎಕ್ಸಿಬಿಷನಲ್ಲಿ, ಟೆಕ್ನಾಲಜಿ ಎಕ್ಸಿಬಿಷನಲ್ಲಿ ಎಕ್ಸ್ಮೇಲ್ ಅಂತ ಒಂದು ಎಕ್ಸಿಬಿಟ್ ಇತ್ತು. ಅದೇನು ಅಂತ ಕೇಳಿದ್ರೆ ಅದನ್ನ, ಸೊ ದಿಸ್ ಈಸ್ ಲೈಕ್ ನಿಮ್ಮ ಇದು ಬರುತ್ತಲ್ಲ ಟೆಲಿಗ್ರಾಮ್ ಇದೆಯಲ್ಲ, ಇಟ್ ಈಸ್ ದ ಲೇಟೆಸ್ಟ್ ವರ್ಷನ್ ಆಫ್ ಟೆಲಿಗ್ರಾಮು. ನೀವೇನು ಅಂದರೆ ಟೆಲಿಗ್ರಾಮ್ನಲ್ಲಿ ಭಾಳ ಸಣ್ಣದಾಗಿ ಕೊಡಬೇಕು. ಈಗ 2 ವರ್ಡಲ್ಲಿ 5 ವರ್ಡಲ್ಲಿ ಹೇಳಬೇಕು, ಲಾಂಗ್ ಮೆಸೇಜಸ್ ಸಾಕೋಕ್ಕಾಗಲ್ವಲ್ಲ. ಬಟ್ ಇದರಲ್ಲಿ ನೀವು ಎಷ್ಟು ಉದ್ದ ಬೇಕಾದ್ರೂ ಪತ್ರ ಬರಿಬೋದು. ಅಂದರೆ ಇಟ್ಸ್ ದ ಕಾಂಬಿನೇಷನ್ ಆಫ್ ಯುವರ್ ಲೆಟರು ಮತ್ತು ಟೆಲಿಗ್ರಾಮಿನ ಸಿಸ್ಟಮ್ ಅಂತೇಳಿ. ಅದು ಹೆಂಗೆ ಅಂತ ತೋರಿಸಿದ್ರು. ಅದನ್ನು ಟೈಪ್ ಮಾಡ್ತಾ ಹೋಗೋದು, ನೀವು ಎಷ್ಟು ಬೇಕಾದ್ರೂ ಬರಿಬೋದು. ಇದನ್ನು ನೀವು ಅಮೆರಿಕಕ್ಕೆ ಕಳಿಸ್ಬೋದು, ₹2 ಖರ್ಚಾಗತ್ತೆ ಅಂದರು. ನನಗೆ ಇಟ್ ಈಸ್ ಆಶ್ಚರ್ಯ. ಆ ಟೈಮ್ನಲ್ಲಿ ಏನು ಅಂದರೆ ಅಮೆರಿಕಕ್ಕೆ ಅವತ್ತು ಒಂದು ಲೆಟರ್ ಕಳಿಸ್ಬೇಕು ಅಂದ್ರೂ ₹500 ಅವತ್ತೇ ಆಗ್ಬಿಡೋದು ಪೋಸ್ಟಲ್ ಚಾರ್ಜಸ್ಸು, ಅಥವಾ ಇಮೇಲೆಲ್ಲ ಕಲ್ಪನೆನೇ ಇರಲಿಲ್ವಲ್ಲ. ಸೊ ಇದು ಭಾಳ ದೊಡ್ಡ ಟೆಕ್ನಾಲಜಿ ಅಂತ ನಾನು ನ್ಯೂಸ್ ಬರ್ಕೊಂಬಂದೆ. ನಮ್ಮ ಡೆಸ್ಕ್ನಲ್ಲಿದ್ದವ್ರು ಇದನ್ನು ನೋಡಿ ಇದನ್ನೆಲ್ಲ ಅಂತೇಳಿ ಇಟ್ಟರು. ಬಟ್ ಮತ್ತೊಬ್ಬರು ಇದ್ದವರು ಇದು ಹೇಳಿದ್ರು, ಇಲ್ಲ ಇದು ಟೆಕ್ನಾಲಜಿಗೆ ಭಾಳ ಇಂಪಾರ್ಟೆಂಟು ಅಂತ ಅನಿಸುತ್ತೆ, ₹2 ಅಮೆರಿಕಕ್ಕೆ ಸುದ್ದಿ ಕಳಿಸ್ಬೋದು ಅಂತಂದರೆ ಭಾಳ ದೊಡ್ಡ ಸುದ್ದಿ ಅಂತೇಳಿ ಅವರು ಅದನ್ನು ದೊಡ್ಡ ಸುದ್ದಿ ಮಾಡಿ ಹಾಕ್ಬಿಟ್ಟಿದ್ರು ಅವ್ರನ್ನ.